ಸಿ ಮಾನ್ಯ ಅಧ್ಯಕ್ಷರೇ, ಯಾವಾಗಲೂ ಕೂಡ ನನಗೆ ಇವರು ಇಲ್ಲ ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಎಂಥದ್ದು ಸಿದ್ಧ ಎಕನಾಮಿಕ್ಸ್ ಅಂತ. ಸಿದ್ಧ ಎಕನಾಮಿಕ್ಸ್ ಅದು ಯಾವುದಾದ್ರು ಪದನ ಕೇಳೇ ಇಲ್ಲಪ್ಪ ಇಲ್ಲಿವರೆಗೆ. ಅವ್ರು ಹೇಳಿದ್ದು ನೀವಲ್ಲ. ಆ ಥರದ್ದೊಂದು ಎಕನಾಮಿಕ್ಸ್ ಇದೆಯಾ? ಯಾವ್ದಾದ್ರು ಓದಿದ್ರೆ ನೀವು ಪುಸ್ತಕ ಅದನ್ನು? ಸಿದ್ಧನಾಮಿಕ್ಸ್ ಯಾರು ಓದಿದ್ರೆ ಈ ಪದ ಕೇಳಿದ್ರೆ? ಪುಸ್ತಕ ಇದೆಯಾ ಅಂತಾರ? ನಾನಂತೂ ನೋಡಿಲ್ಲಪ್ಪ. ಈಗ ಸಿದ್ಧನಾಮಿಕ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಕೊಡಬೇಕು ಹೇಳಿ ನೋಡೋಣ. ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಬ್ರ್ಯಾಂಡ್ ಕೊಡಬೇಕು? ಎಕನಾಮಿಕ್ಸ್ ಅಂತಂದ್ರೆ ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ಗುಡ್ ಎಕನಾಮಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಅಂತ ಇರ್ತದೆ. ನಾನು ಅದು ಓದಿರೋದು ಇವತ್ತು. ಗುಡ್ ಬ್ಯಾಡ್ ಐತೆ ಸರ್, ಅಗ್ಲಿ ಅಂತ ಒಂದೈತೆ, ಅದು ನಿಮ್ ಬಡ್ಜೆಟ್ ಅಂತ. ಗುಡ್ ಬ್ಯಾಡ್ ಅಗ್ಲಿ ಬಡ್ಜೆಟ್ ಅಂತ. ಅಗ್ಲಿ ಅದು ಹೇಳುವಾಗ ಬಜೆಟ್ ಮೇಲೆ ಮಾತಾಡುವಾಗ ಅದನ್ನ ಹೇಳ್ರಿ. ಅಗ್ಲಿ ಅಂತ ಹೇಳಿ ನಾನು ಉತ್ತರ ಏನು ಕೊಡಬೇಕು ಅದು ಹೇಳ್ತೀನಿ. ಅಗ್ಲಿ ಅನ್ನೋದಕ್ಕೆ ಏನು ಉತ್ತರ ಕೊಡಬೇಕು? ಈಗ ಸಿಗಾಕೊಂಡಿದ್ದೀರಿ, ಬಸ್ಸು ಗಾಳಿ ಹೊಟ್ಟೋಗ್ಬಿಟ್ಟು ನಿಂತೋಗ್ಬಿಟ್ಟದೆ ಅಂತ. ಈಗ ನಾವು ಹೇಳಿದ್ವಲ್ಲ, ಅದಕ್ಕೆ ಉತ್ತರ ಹೇಳಿದ್ಲಲ್ಲ. ಈಗ ಏನು ಬಸವರ ನೀವು ಕುಮಾರಸ್ವಾಮಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು? ಪಾರ್ಟ್ನರ್ ಸರ್, ಈಗ ಪಾರ್ಟ್ನರ್ ನೀವು ನಮ್ಮ ಪಾರ್ಟ್ನರು ಸಿದ್ಧನಾಮಿಕ್ಸ್. ನಾನು ನಾನು ಯಾವತ್ತೂ ಕೂಡ ಗುಡ್ ಎಕನಾಮಿಕ್ಸ್ನಲ್ಲಿ ನಂಬಿಕೆ ಇಟ್ಕೊಂಡಿರೋನು. ನಾನು ಮಂಡಿಸೋದು ಗುಡ್ ಎಕನಾಮಿಕ್ಸ್ ಅಡಿನಲ್ಲಿ. ಹಿಂದೆ ಒಬ್ಬ ಸಂವತ್ಸರ ನನಗೆ ಲಂಕೇಶ್ ಪತ್ರಿಕೆಯಲ್ಲಿ ಕೂತ್ಕೊಳ್ಳಿ ಬಸವರಾಜ್, ಲಂಕೇಶ್ ಪತ್ರಿಕೆ